ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ದಿನಚರಿ ಹೇಗಿತ್ತು ನಮ್ಮನೇದು ಅಂತ ಹೇಳಿ ಒಂದು ಕಡೆಯಿಂದ ತೋರಿಸ್ಕೊಬರ್ತೀನಿ. ಬೆಳಗ್ಗೆ ಏಳದ್ರಲ್ಲೇ ಟೈಮ್ ಆಗೋಗಿತ್ತು ಆಲ್ರೆಡಿ. ನೋಡಿ ಸೂರ್ಯ ಕೂಡ ಹುಟ್ಬಿಟ್ಟಿದ್ದಾನೆ, ಎಷ್ಟು ಬಿಸಿಲು ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ನಾನು ಹೇಳೋದ್ರೊಳಗೆ ನಮ್ಮ ಅತ್ತೆ ಎದ್ಬಿಟ್ಟು ಬೆಳಗ್ಗೆ ರಂಗೋಲಿ ಎಲ್ಲ ಹಾಕಿ ತಿಂಡಿ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ. ಇವ್ರ ಕಡೆ ರೊಟ್ಟಿ ಅಂತ ಹೇಳ್ತಾರೆ, ನಾವು ತಾಲಿಪೆಟ್ಟು ಅಂತ ಹೇಳ್ಬೋದು. ಆ ಥರ ಇದು ಮಸಾಲೆ ರೊಟ್ಟಿ ಥರ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಹಾಗೆ ತಿನ್ನೋಕ್ಕೆ ಸರಿ ಇರಲ್ಲ ಅಲ್ವಾ, ಹಾಗಾಗಿ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಅವರೆಕಾಯಿ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ನಮ್ಮಮ್ಮ ಮಾಡ್ತಾರೆ ರೊಟ್ಟಿ ಅವರೆಕಾಯಿ ಪಲ್ಯ ಅಂತೇಳಿ, ಸೂಪರಾಗಿರುತ್ತೆ. ನಾವು ಎಷ್ಟೇ ಮಾಡಿದ್ರೂ ನಮ್ಮಮ್ಮನ ಕೈ ರುಚಿ ಮತ್ತೆ ಬರಲ್ಲ ಅಂತ ಅನಿಸುತ್ತೆ ಅನ್ನೋದಲ್ಲ, ನಾನು ಏನು ಮಾಡಿದ್ರು ನಮ್ಮಮ್ಮನ ಕೈ ರುಚಿ ನಮಗೆ ಬರೋದಿಲ್ಲ. ಹಾಗೆ ಎಲ್ಲ ರೆಡಿ ಮಾಡಿಕೊಂಡೆ. ಸ್ವಲ್ಪ ಈ ಎಣ್ಣೆಯಲ್ಲಿ ಈರುಳ್ಳಿನ ಒಗ್ಗರಣೆ ಹಾಕ್ಕೊಂಡು ಅವರೆಕಾಯಿನ ಬೇಯಿಸೋಕ್ಕಿಟ್ಟು ಮಸಾಲೆ ಎಲ್ಲ ಮಿಕ್ಸಿ ಹಾಕೋಳಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೆಯವರು ಮದರ್ಸ್ ಪ್ಲಸ್ ಅಂತ ಹೇಳಿಬಿಟ್ಟು ಪ್ರೆಗ್ನೆಂಟ್ ಇರೋರಿಗೆ ಇದು ಒಂದು ಪ್ರೋಟೀನ್ ಪೌಡರು. ಇದನ್ನು ಕುಡಿಯೋದ್ರಿಂದ ಮಗು ಹಾಗೆ ತಾಯಿ ಹೆಲ್ತು ಎರಡೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಡಾಕ್ಟರ್ ಸಜೆಷನ್ ಮಾಡಿರೋದ್ರಿಂದ ಈ ಪೌಡರ್ನ ತೊಗೊಂಡು ಬಂದಿದ್ದರು. ಇದನ್ನು ನಮ್ಮ ಮನೆಯೇ ನನಗೆ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿಕೊಡ್ತಾ ಇದ್ದಾರೆ. ಒಂದು ಫುಲ್ ಕಪ್ಪು ಹಾಲಿಗೆ ಇದು 2 ಸ್ಪೂನ್ ಹಾಕೋಬೇಕು. ನನಗೆ ಅಷ್ಟೊಂದು ಹಾಲೆಲ್ಲ ಕುಡಿಯೋಕ್ಕಾಗಲ್ಲ, ಹಾಗಾಗಿ ನನಗೆ ಅರ್ಧ ಕಪ್ ಸಾಕು ಅಂತ ಹೇಳ್ತಾ ಇದೆ. ಹಾಗಾಗಿ 1.5 ಸ್ಪೂನ್ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ರೊಟ್ಟಿ ಕೂಡ ರೆಡಿ ಆಗ್ತಾ ಇದೆ. ನಾನು ತಾಲಿಪೆಟ್ಟು ಅಂತೀನಿ, ಅವರು ರೊಟ್ಟಿ ಅಂತಾರೆ. ಅಂದರೆ ಇದರೊಳಗಡೆ ಎಲ್ಲ ಈರುಳ್ಳಿ, ಕಡಲೆಬೇಳೆ ಎಲ್ಲ ಹಾಕಿಬಿಟ್ಟು ಈ ಥರ ನಾವು ಸೇಮ್ ತಾಲಿಪೆಟ್ಟು ಮಾಡ್ತೀವಲ್ಲ ಅದೇ ಥರನೇ ಇವರು ರೊಟ್ಟಿ ಅಂತ ಹೇಳಿ ಮಾಡ್ತಾರೆ. ಅದಕ್ಕೆ ನಾನು ಅವರೆಕಾಯಿ ಪಲ್ಯ ಮಾಡಿದ್ದೆ. ನಾನು ಹೇಳ್ದಂಗೆ ನಮ್ಮಮ್ಮನ ಟೇಸ್ಟ್ ನನಗೆ ಅನಿಸ್ಲಿಲ್ಲ. ನಮ್ಮಮ್ಮನ ಕೈ ರುಚಿನೇ ರುಚಿ. ಪಲ್ಯ ಸಖತ್ತಾಗಿ ಮಾಡ್ತಾರೆ. ನನಗೆ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರಲಿಲ್ಲ. ರೊಟ್ಟಿನ ಮತ್ತೆ ಮಾಡಿದ್ರು, ಹಾಗೆ ಪಲ್ಯನ ನಾನು ಮಾಡಿದೆ. ಹಾಗೆ ಒಂದು ಸ್ವಲ್ಪ ಆರ್ಡರ್ ಮಾಡೋದಿತ್ತು ಅಂತ ಹೇಳಿ ಆರ್ಡರ್ ಮಾಡಿದ್ದೆ ಮೀಶೋದಲ್ಲಿ. ಅದು ಬಂದಿದೆ ನೋಡಿ. ಏನು ಬಂದಿದೆ ಅಂದರೆ, ನಮ್ಮ ಆಂಟಿ ಮನೇಲಿ ಇವಾಗ ಗೃಹ ಪ್ರವೇಶ ಇತ್ತು ನಮ್ಮ ಆಂಟಿ ಮನೆ. ಹಾಗಾಗಿ ಅವ್ರ ಮನೇಲಿ ವೆಂಕಟೇಶ್ವರ ಪದ್ಮಾವತಿ ಕಲ್ಯಾಣ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಹಾಗಾಗಿ ಸ್ವಲ್ಪ ಜ್ಯುವೆಲರಿ ಐಟಮ್ಸ್ ಬೇಕಾಗಿತ್ತು ಅಂತ ಹೇಳಿ ನಮ್ಮ ಆಂಟಿ ಹೇಳಿದರು. ನಾನು ಅದನ್ನು ಆರ್ಡ್ರ್ ಮಾಡೋಣ ಅಂತ ಹೇಳಿ ಅವ್ರಿಗೆ ಇಷ್ಟ ಆಗಿರೋದನ್ನು ದೇವರಿಗಲ್ವಾ ಅಂತ ಹೇಳಿ ಅವರು ಇದನ್ನು ಲಿಂಕ್ ಕಳಿಸಿದ್ರು. ಹಾಗಾಗಿ ಅದನ್ನು ಆರ್ಡ್ರ್ ಮಾಡಿದ್ದೆ. ಬಂದಿದೆ ನೋಡಿ, ಇದೆ ಅದು. ಏನಪ್ಪ ಅಂದರೆ, ನನ್ನ ಹತ್ರ ಆಲ್ರೆಡಿ ಒಂದು ಸೆಟ್ ಇತ್ತು. ಆ ಥರದೇ ಸೆಟ್ಟು 2 ದೇವ್ರನ್ನ ಕೂರಿಸೋದ್ರಿಂದ, ಲಕ್ಷ್ಮೀ ಪದ್ಮಾವತಿ ಕೂರಿಸೋದ್ರಿಂದ 2 ದೇವರಿಗೆ ಸೆಟ್ ಬೇಕಾಗಿತ್ತು. ಒಂದು ಸೆಟ್ಟು ಆಲ್ರೆಡಿ ನನ್ನ ಹತ್ರ ಇತ್ತು ಬೇರೆ ಟೈಪ್ದು. ಹಾಗಾಗಿ 2 ಒಂದೇ ಥರದ್ದು ಬೇಡ ಅಂತ ಹೇಳಿಬಿಟ್ಟು ಇದು ಬೇರೆದು ಬುಕ್ ಮಾಡಿದ್ವಿ. ಇದು ನೋಡಿ ಈ ಥರ ಬಂದಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಆದರೆ ಇದಕ್ಕೆ ಕೊಟ್ಟಿರೋ ಕಾಸ್ಟಿಗೆ ಪರವಾಗಿಲ್ಲ. ಇದು ಜಸ್ಟ್ 450 ಆಗಿತ್ತು ಅಷ್ಟೇ. ಇದರಲ್ಲಿ 450ಗೆ ಎಲ್ಲ ಥರ ಸೆಟ್ಟು ಬಂದಿತ್ತು. 2 ನೆಕ್ಲೆಸ್ಸು, ಹಾಗೆ ಒಂದು ಸೊಂಟದ ಪಟ್ಟಿ, ಹಾಗೆ ಬೈತಲೆ ಬಟ್ಟು, 2 ಒಂದು ಸೆಟ್ಟು ಇಯರಿಂಗ್ಸ್ ಬಂದಿತ್ತು. ತುಂಬ ಚೆನ್ನಾಗಿದೆ. ಇದು ಕೂಡ ಪರವಾಗಿಲ್ಲ ಅನಿಸ್ತು. ಇದು ಕೂಡ ಕೊಟ್ಟಿರೋ ಕಾಸ್ಟಿಗೆ ತುಂಬ ಚೆನ್ನಾಗೇ ಇತ್ತು ಈ ನೆಕ್ಲೆಸ್ ಕೂಡ. ಹಾಗೆ ಇನ್ನೊಂದು ಕೂಡ ಆರ್ಡ್ರ್ ಮಾಡಿದ್ದೆ, ಅದು ಬರೋದು ಸ್ವಲ್ಪ ಲೇಟ್ ಆಯಿತು. ಆದರೆ ಅದನ್ನು ಕೂಡ ಇವತ್ತೇ ಬಂದಿರೋದ್ರಿಂದ ಇದು ಮಧ್ಯಾಹ್ನ ಅಷ್ಟೊತ್ತಿಗೆ ಬಂತು. ಅದು ಸಂಜೆ ಇನ್ನೊಂದು ಆರ್ಡ್ರ್ ಮಾಡಿದ್ದೆ, ಅದು ಸಂಜೆ ಟೈಮಿಗೆ ಬರೋದಿದೆ. ಅದೇನು ಅಂತ ಹೇಳಿಬಿಟ್ಟು ಇದು ನೋಡಾದ್ಮೇಲೆ ತೋರಿಸ್ತೀನಿ. ಇದು ಕೂಡ ನಮ್ಮ ಮನೆಯವರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. 2 ಸೆಟ್ ಇದ್ದು ಅಂತ ಹೇಳಿದ್ನಲ್ವ, ಅದು ಸ್ವಲ್ಪ ಕಾಸ್ಟ್ಲಿ ತರಿಸಿದೆ ಮೊದಲಿದು. ಅದು ಬಾಕ್ಸಲ್ಲಿ ಬಂದಿತ್ತು, ಪ್ಲಾಸ್ಟಿಕ್ ಬಾಕ್ಸ್, ಅದ್ರದ್ದೇ ಆದಂಥ ಸೆಟ್ ಇತ್ತು. ಅಂದರೆ ಸ್ವಲ್ಪ ಕಾಸ್ಟ್ಲಿದು ತರಿಸಿದ್ದೆ ನಾನು. ಇದು ಇರಲಿ, ಎರಡೂ ಒಂದೇ ಥರ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಕಡಿಮೆ ರೇಟಲ್ಲಿ ತರಿಸ್ಕೊಂಡಿದ್ವಿ. ಆದರೂ ಪರವಾಗಿಲ್ಲ, ರೇಟಿಗೆ ತಕ್ಕಾದಂತೆ ಇದು ಕೂಡ ಬಂದಿತ್ತು. ಸರಿ, ರಿಟರ್ನ್ ಏನು ಬಿಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಎತ್ತಿ ಇಟ್ಕೊಂಡ್ವಿ, ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಆಮೇಲೆ ಇನ್ನೊಂದು ಬಂದಿದೆ ಅಂತ ಹೇಳಿದ್ನಲ್ವ, ಅದು ನಾನೇನು ಬುಕ್ ಮಾಡಿದ್ದೆ ಅಂದರೆ, ದೇವರಿಗೆ ಜಡೆ ಬೇಕಾಗಿತ್ತು. ಇವಾಗ ಜಡೆ ಎಲ್ಲ ಎದುರುಗಡೆ ಹಾಕ್ತಾರಲ್ವ, ಆ ಥರ ಹಾಕೋದ್ರಕ್ಕಿಂತ ತುರುಬು ಥರ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅನಿಸ್ತು. ಹಾಗಾಗಿ ಒಂದು ತುರುಬು ಥರದ್ದು ಆರ್ಡ್ರ್ ಮಾಡೋಣ ಅಂತ ಹೇಳಿ ಮಾಡಿದ್ದೆ. ಅದು ಕೂಡ ಇವತ್ತೇ ಬರೋದಿತ್ತು ಡೆಲಿವರಿ. ಸ್ವಲ್ಪ ಬರೋದ್ರಲ್ಲೇ ಇದು ಬೇಗ ಬಂತು, ಅದು ಸ್ವಲ್ಪ ಲೇಟಾಗಿ ಬಂತು. ಅದು ಕೂಡ ಓಪನ್ ಮಾಡಿ ತೋರಿಸ್ತೀವಿ ನೋಡಿ. ಇದು ಕೂಡ ತುಂಬ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಲೆಂತಿ ಆಗಿದೆ ಇದು ನೋಡಿ. ಜಡೆ ತುಂಬ ಉದ್ದವಾಗಿದೆ. ಪರವಾಗಿಲ್ಲ, ಡೆಕೋರೇಷನ್ ಮಾಡೋಕ್ಕೆಲ್ಲ, ದೇವರಿಗೆ ಅಲಂಕಾರ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತೇಳಿ. ಇದು ಪರವಾಗಿಲ್ಲ, 250ಗೆ ಇದು ಇಷ್ಟು ಚೆನ್ನಾಗಿದೆ ನೋಡಿ. 250 ಅಷ್ಟೇ ಕೊಟ್ಟಿರೋದು ಇದಕ್ಕೂ.
ಈ ಥರ ಆರ್ಡ್ರ್ ಮಾಡಿದ್ದೆ. ನಾನು ಜಡೆ ಎಲ್ಲ ಆರ್ಡ್ರ್ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಆನ್ಲೈನಲ್ಲಿ ಈ ಥರ ಜಡೆನ ಆರ್ಡ್ರ್ ಮಾಡಿದ್ದು. ಈ ಥರ ಬರುತ್ತೆ ಅಂತ ಹೇಳಿ ಅಂದ್ಕೊಂಡೇ ಇರಲಿಲ್ಲ. ಪರವಾಗಿಲ್ಲ, ಇಷ್ಟ ಆಯ್ತು ಎಲ್ಲರಿಗೂ. ಹಾಗೆ ಮಧ್ಯಾಹ್ನ ಟೈಮ್ ಆಗಿತ್ತು. ವಾಟರ್ ಮಿಲನ್ನೇ ಬಂದಿದ್ವಿ. ಇವಾಗ ಸೀಸನ್ನೇ ಅಲ್ವಾ ಇದು, ಅನ್ಸೀಸನ್ ಆಗಿರೋದ್ರಿಂದ ರೇಟ್ ಕೂಡ ಜಾಸ್ತಿ ಇತ್ತು ನೋಡಿ. ಈ ಹಣ್ಣು ಒಂದು 2.5 ಕೆಜಿನ 3 ಕೆಜಿ ಇದೆ. ಈ ಹಣ್ಣಿಗೆ ಈ ಟೈಮಲ್ಲಾದರೆ ಸ್ವಲ್ಪ ಕಾಸ್ಟ್ಲಿನೇ ರೇಟು. ಇದು 120 ರೂಪಾಯಿ ಅಂತೆ. ನಾನು 120 ರೂಪಾಯಿನ ಅಂದೆ. ಅಂದರೆ ಹೋಗ್ತಾ ಹೋಗ್ತಾ ಸ್ವಲ್ಪ ರೇಟ್ ಕಡಿಮೆ ಆಗುತ್ತಲ್ವ. ಫಸ್ಟಿಗೆ ತಗೊಂಡಿದ್ರಿಂದ ರೇಟ್ ಜಾಸ್ತಿ. ಹಾಗಾಗಿ ಹೇಗಿರುತ್ತೆ, ತುಂಬ ದಿನ ಆಗಿತ್ತು. ವಾಟರ್ ಮಿಲನ್ ಕೂಡ ತಿಂದೆ. ಹಾಗಾಗಿ ಎದುರುಗಡೆ ನೋಡ್ಕೊತ ಕೂತ್ಕೊಂಡಿದ್ದೀವಿ. ನಮ್ಮ ಅಥರ್ವ ನೋಡಿ ಇದರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂತೇಳಿ ಆರೆಂಜ್ ಜ್ಯೂಸ್ ಮಾಡೋದನ್ನು ತಗೊಬಂದು ಇಟ್ಕೊಂಡಿದ್ದಾನೆ. ವಾಟರ್ ಮಿಲನ್ ಜ್ಯೂಸ್ ಮಾಡ್ತೀನಿ ನಾನು ಅಂತ ಹೇಳಿಬಿಟ್ಟು. ಎಷ್ಟು ಕಲರ್ ಇದೆ ಅಂತ ನೋಡೋಣ ಅಂತ ಕೂತ್ಕೊಂಡ್ರೆ ಇದು ನೋಡಿ ಅಷ್ಟೊಂದು ಕಲರೇ ಬಂದಿರಲಿಲ್ಲ. ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನೇ ಆಗಲಿಲ್ಲ ಕೊಟ್ಟಿರೋ ದುಡ್ಡಿಗೆ. ಏನೋ ಟೇಸ್ಟ್ ಆದರೂ ಹೇಗಿದೆಯೋ ಏನೋ ಅಂತ ಅಂದ್ಕೊಂಡ್ವಿ. ಸಖತ್ ಕಲರ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಅದಿರೋ ಸೈಜಿಗೆಲ್ಲ ನೋಡಿಬಿಟ್ಟು. ಅಷ್ಟೊಂದೇನು ಕಲರ್ ಅನ್ನಿಸ್ಲಿಲ್ಲ. ಮೋಸ್ಟ್ಲಿ ಪೌಡರ್ ಹಾಕಿ ಹಣ್ಣು ಮಾಡಿರ್ಬೋದು ಅಂತೇಳಿ ಅನ್ನಿಸ್ತು. ಆದರೂ ಏನಪ್ಪ ಅಂದರೆ ಇವಾಗ ತಿನ್ನೋಕ್ಕೆ ಒಂಥರ ಇವಾಗ ಸ್ವಲ್ಪ ಸೆಕೆ ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾಗಿ ಚೆನ್ನಾಗಿರುತ್ತೆ. ಚಳಿಲಾದರೆ ಚೆನ್ನಾಗಿರಲ್ಲ. ಹಾಗೆ ನಮ್ಮ ಮನೆಯವರೆಲ್ಲ ಕಟ್ ಮಾಡಿಕೊಟ್ರು. ನಾವೆಲ್ಲ ಕುತ್ಕೊಂಡಿದ್ದೀವಿ ತಿನ್ನೋಕ್ಕೆ. ಅದು ಟೇಸ್ಟಾಗಿ ಮರಳಾಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಇದನ್ನು ಎಳೆದೋ ಏನೋ ಗೊತ್ತಿಲ್ಲ, ಅಷ್ಟೊಂದೇನು ಮರಳಾಗಿರಲಿಲ್ಲ. ಪರವಾಗಿಲ್ಲ, ಒಂದು ರೇಂಜಲ್ಲಿತ್ತು ಟೇಸ್ಟು. ಹಾಗೆ ಇದು ಸೀಡ್ಸ್ ಕೂಡ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ ಇವಾಗ. ಆದರೆ ಆ ಸೀಡ್ಸ್ನ ತಿನ್ನೋಕ್ಕಾಗಲ್ಲ. ಅವಾಗ ಈಗಂತೂ ಆ ಸೀಡ್ಸ್ ಎಲ್ಲ ಫುಲ್ ಡ್ರೈ ಮಾಡಿಬಿಟ್ಟು ಅವನ್ನೂ ಮಾರ್ತಾ ಇರ್ತಾರೆ. ಹಾಗಾಗಿ ಸೀಡ್ಸ್ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ನಮ್ಮ ಅಥರ್ವ ಮಾತ್ರ ಯಾವ ಹಣ್ಣು ತಿನ್ನಲ್ಲ. ಅವನು ಹಣ್ಣು ಅಂದ್ರೇ ಅಲರ್ಜಿ ಅವನಿಗೆ, ಯಾಕೋ ಗೊತ್ತಿಲ್ಲ. ಅಷ್ಟೊಂದು ಆಸೆ ಪಟ್ಟು ಕೂತ್ಕೊಂಡಿದ್ದ, ಆದರೆ ಒಂಚೂರು ತಿನ್ನಲಿಲ್ಲ. ಹಾಗೆ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಹಾಗೆ ಅವನ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಟೈಮ್ ಕಳೆದ್ವಿ. ಹಾಗೆ ಸಂಜೆ ಆಯಿತು. ಸಂಜೆ ದೇವ್ರ ದೀಪನ ಹಚ್ಚಿ ಇನ್ನೇನಿಲ್ಲ, ಬೇರೆ ಕೆಲಸ ಇಲ್ಲ, ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾನೆ ಎಲ್ಲರೂ. ಮಹಾಭಾರತ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ನೋಡೋದು, ಹಾಗಾಗಿ ಎಲ್ಲ ಮಹಾಭಾರತ ನೋಡ್ತಾ ಕೂತ್ಕೊಂಡಿದ್ರು. ಹಾಗೆ ನೋಡ್ತಾ ರಾತ್ರಿನೂ ಆಗೋಯಿತು. ಮಹಾಭಾರತ ನೋಡ್ತಾ ಇದ್ದಾರೆ. ರಾತ್ರಿ ಆಯಿತು, ಊಟ ಮಾಡೋಣ ಅಂತ ಹೇಳಿ ಹಾಗೆ ಅಡುಗೆ ಬಸ್ಸಾರು ಮಾಡಿದ್ದೆ. ಬಸ್ಸಾರು ಹಾಕ್ಕೊಂಡು ಊಟ ಮಾಡ್ತಾ ಇದ್ದಾರೆ ಎಲ್ಲರೂ. ಬಸ್ಸಾರು ಮಾಡಿ ಹಾಗೆ ಪಲ್ಯ ಕೂಡ ಮಾಡಿದ್ದೆ. ನೈಟ್ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೂನು. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರನ್ನಾದರೂ ನೋಡ್ತಾ ಇದ್ದರೆ ಗೊತ್ತಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು. ಹಾಗೆ ನಾನು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಗಾಯ್ಸ್, ಟೇಕ್ ಕೇರ್. Guys, welcome to Shevale Kavanjene Bagesh.